ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವೆಡ್ನೆಸ್ಡೇ ಲಾಗು. ಸುಮಾರು ಒಂದು 12 ಗಂಟೆ ಸಮಯ ಇರ್ಬೋದು. ನಾನು ಅಮ್ಮ ಇಬ್ಬರು ಸೇರಿ ಕರಿಗಡುಬನ್ನ ಮಾಡ್ತಾಯಿದ್ದೀವಿ. ಸೊ ಯಾಕೆಂದರೆ ನಮ್ಮ ಕಸಿನ್ ಬ್ರದರ್ ತುಂಬ ದಿನ ಆದಮೇಲೆ ಮನೆಗೆ ಬಂದಿದ್ದರು. ಸೊ ಹಾಗಾಗಿ ಸ್ವಲ್ಪ ಅಡುಗೆ ತಯಾರಿನ ಮಾಡ್ಕೊಳ್ತಾಯಿದ್ವಿ. ಜೊತೆಗೆ ಕಡಲೆಬೇಳೆ ವಡೆಯನ್ನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಜೊತೆಗೆ ನಿಮ್ಮ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಡಲೆಬೇಳೆನ ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ. ಒಂದು 3-4 ಅವರ್ಸ್ ಆಗಿರಬಹುದು. ಇದನ್ನು ನಾನು ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ ಹಾಗೂ ನಮಗೆ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಹಸಿ ಕರಿಬೇವಿನ ಸೊಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಬೇಕಾದ್ರೂ ಕೂಡ ನಾನು ನೀರನ್ನು ಹಾಕ್ಕೊಂಡಿಲ್ಲ, ಮತ್ತು ಹಾಗೆ ಮಿಕ್ಸ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ನೀರೇನು ಅವಶ್ಯಕತೆ ಇರೋದಿಲ್ಲ. ಈಗ ಇದು ವಡೆ ಹಾಕಲಿಕ್ಕೆ ರೆಡಿ ಇದೆ. ಈಗ ನಾನು ಕಾಯ್ತಿರೋ ಅಂಥ ಎಣ್ಣೆಗೆ ಹಾಕಿಬಿಟ್ಟು ನಾನು ಇದನ್ನು ತೇಲಿಸ್ಕೊಳ್ತಾ ಇದ್ದೀನಿ. ವಡೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿತ್ತು ಹಾಗೂ ತುಂಬಾ ರುಚಿಯಾಗಿತ್ತು ಕೂಡ. ನಮ್ಮ ಪಪ್ಪು ಫಸ್ಟ್ ಟೈಮು ಮಕಡೆ ಬಿಡೋದಕ್ಕೆ ಟ್ರೈ ಮಾಡ್ತಾಯಿದ್ದು. ಸೊ ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ದೀನಿ, ನೋಡಿ. ಟ್ರೈ ಮಾಡಿ ಹಾಗೆ ಬಿದ್ದೋಗ್ತಾಯಿದ್ದು. ನಮ್ಮ ಪಾಪು ಗ್ರೋ ನೋಡಿಬಿಟ್ಟು ನಂಗೆ ತುಂಬಾ ಖುಷಿ ಆಗುತ್ತೆ. ಪ್ರತಿಯೊಂದು ತಾಯಂದಿರಿಗೂ ಅಷ್ಟೇ, ಮಕ್ಕಳ ಒಂದು ಸಣ್ಣ ಪುಟ್ಟ ಬೆಳವಣಿಗೆನೂ ಕೂಡ ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಅಷ್ಟರಲ್ಲಿ ಮೀಶೋಯಿಂದ ಪಾರ್ಸಲ್ ಬಂತು. ಕಿಚನ್ಗಾಗಿ ನಾನು ಗ್ಲಾಸ್ ಜಾರ್ಸ್ನ ನಾನು ಬುಕ್ ಮಾಡಿದ್ದೆ. ಸೊ ನನ್ನ ಅಕ್ಕನ ಮಗಳು ಮನೆಗೆ ಬಂದಿದ್ದು. ಸೊ ಹಾಗಾಗಿ ನಾನು ಪಾರ್ಸಲ್ನ ತೊಗೊಂಬರ್ತೀನಿ ಅಕ್ಕ ಅಂತೇಳ್ಬಿಟ್ಟು ತೊಗೊಂಬರ್ತಾ ಇದ್ದಾಳೆ. ನಾನು ಬುಕ್ ಮಾಡಿದ ಗ್ಲಾಸ್ ಕಂಟೈನರ್ ಬಂದು ಟೋಟಲ್ ಪ್ಯಾಕ್ ಆಫ್ 6. ಪ್ಯಾಕಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಯಾವುದೇ ಗ್ಲಾಸ್ ಕೂಡ ಒಡೆದೋಗಿರಲಿಲ್ಲ. ಕ್ವಾಲಿಟಿ ವೈಸ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ನಮ್ಮ ಒಂದು ಬಜೆಟಿಗೂ ಕೂಡ ಇದು ಸೂಕ್ತ ಅಂತ ಅನಿಸುತ್ತೆ. ನಿಮಗೆ ಇದರ ಲಿಂಕ್ ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿಗೆ ನನ್ನ ಒಂದು ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.